ಒಂಟಿ ಮನೆಯನ್ನ ಟಾರ್ಗೆಟ್ ಮಾಡಿ ಚಿನ್ನಾಭರಣ ದರೋಡೆ ಮಾಡಲಾಗಿದೆ. ಬೆಂಗಳೂರಿನ ಕದರೇನಹಳ್ಳಿಯಲ್ಲಿ ಮನೆಗೆ ಕನ್ನ ಹಾಕಿದ್ದಾರೆ. ಮನೆಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ. ಅರುಣ್ ಕುಮಾರ್ ಅನ್ನೋರಿಗೆ ಅವರ ಮನೆಯಲ್ಲಿ ಈ ಕೃತ್ಯ ಎಸಗಿರೋದು. 21 ಲಕ್ಷ ಮೌಲ್ಯದ 200 ಗ್ರಾಂ ಚಿನ್ನ ದರೋಡೆ ಮಾಡಿದ್ದಾರೆ. 7 ಲಕ್ಷ ಮೌಲ್ಯದ 3 ಕೆಜಿ ಬೆಳ್ಳಿ ಇತ್ತು, ಹಾಗೆ ರೇಷ್ಮೆ ಸೀರೆಗಳಿತ್ತು, ಅವುಗಳನ್ನು ಕಳವು ಮಾಡಿದ್ದಾರೆ. ಅರುಣ್ ಕುಮಾರ್ ದಂಪತಿ ಸಂಬಂಧಿಕರ ಮನೆಗೆ ಹೋಗಿದ್ರು. ಆ ಸಂದರ್ಭ ಕಬ್ಬಿಣದ ಡೋರ್ ಲಾಕ್ ಅನ್ನ ಮುರಿದು ಮನೆಯೊಳಗೆ ಎಂಟ್ರಿ ಕೊಡ್ತಾರೆ ಕಳ್ಳರು. ಮನೆ ಬೀರುವಿನ ಲಾಕರ್ನಲ್ಲಿ ಇದ್ದಂತ ಚಿನ್ನಾಭರಣಗಳನ್ನು ದರೋಡೆ ಮಾಡಿದ್ದಾರೆ. ಲಾಕರ್ ಅನ್ನ ಕೂಡ ಮುರಿದಿದ್ದಾರೆ. ಆ ದೃಶ್ಯದಲ್ಲಿ ಗಮನಿಸಬಹುದು ನೀವು. ಚಿನ್ನಾಭರಣ, ಬೆಳ್ಳಿ, ನಗದು ಎಲ್ಲ ದೋಚಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಎಷ್ಟು ಮಾನಿಟರ್ ಮಾಡ್ತಾರೆ ನೋಡಿ. ಅಕ್ಕಪಕ್ಕದಲ್ಲಿ ಯಾವುದೂ ಮನೆಗಳಿಲ್ಲ, ಒಂಟಿ ಮನೆ, ಆಮೇಲೆ ಆ ಮನೆಯಲ್ಲಿ ಇದ್ದವರು ಬೇರೆಲ್ಲೋ ಹೋಗಿದ್ದಾರೆ, ಇದನ್ನೆಲ್ಲ ತಿಳ್ಕೊಂಡು ಮನೆ ಬೀಗ ಒಡೆದು ಈ ಥರ ಕಳ್ತನ ಮಾಡಿದ್ದಾರೆ. ಮನೆಯ ಮಾಲೀಕರು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಇಲ್ಲಿ ನಾವು ಸಂಡೇ ಒಂದು 4:30 ನಮ್ಮ ಊರಿಗೆ ಹೋದ್ವು ಸರ್, ತುರುವೇಕೆರೆಗೆ. ನಮ್ಮ ಅಕ್ಕನ ಮಗಳದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದು ಮುಗಿಸ್ಕೊಂಡು ನಾವು ಮಂಡೇ ನೈಟು 12 ಗಂಟೆಗೆ ಬಂದು ಸರ್. 12 ಬಂದು ಮೇನ್ ಡೋರು ಟಚ್ ಮಾಡಿಲ್ಲ ಸರ್. ಒಳಗಡೆ ಬಂದೋಷ್ಣಕ್ಕೆ ಇಲ್ಲಿ ಹೊಲ ಇದೆ ಸರ್ ಪಕ್ಕದಲ್ಲಿ, ಇಲ್ಲಿ ಹಾರಿ ಒಳಗಡೆ ಬಂದಿದ್ದಾರೆ. ಇಲ್ಲಿ ಬಂದು ಕಬ್ಬಣದ್ದು ಗೇಟ್ ಹೊಡೆದು ಆಮೇಲೆ ಮರದ್ದು ನಮ್ಮದು ಡೋರ್ ಹೊಡೆದ್ಬಿಟ್ಟು ಒಳಗಡೆ ಬಂದಿದ್ದಾರೆ ಸರ್. 3 ಬೀರು ತೆಗ್ದಿದ್ದಾರೆ ಸರ್. 3 ಬೀರು ತೆಗ್ದು ಅಲ್ಲಿ ಒಂದು ಕಬ್ಬಣದ ಬೀರಿದೆ, ಅದು ಪೂರ ಹೊಡೆದಾಕಿ ಅಲ್ಲಿ ಬೆಳ್ಳಿ ತಟ್ಟೆ ಸಾಮಾನು, ದೀಪಗಳು, ಬೆಳ್ಳಿ ಕಂಬಗಳು, ಆಮೇಲೆ ಚಿನ್ನ ಒಂದು 150 ಗ್ರಾಮಿಂದ 200 ಗ್ರಾಮ್ ಸರ್, ರೇಷ್ಮೆ